ಕೋರ್ತೀನಿ. ಕಲಿಕಾ ಚೇತರಿಕೆ ಅದನ್ನೇ ನಾವು ಹಿಂದಿಯಲ್ಲಿ ಅಧಿಗಮ್ ಪುನಃ ಪ್ರಾಪ್ತಿ ಅಂತ ಕರಿತೀವಿ. 8वीं कक्षा हिंदी 8ನೇ ತರಗತಿಯ ತೃತೀಯ ಭಾಷೆ ಹಿಂದಿ. सीखने के प्रतिफल 3, ಕಲಿಕಾ ಫಲ 3, ಗತಿವಿಧಿ 4 और ಮೂಲ್ಯಾಂಕನ ಗತಿವಿಧಿ. ಸೊ ಈ ವಿಡಿಯೋದಲ್ಲಿ ಚಟುವಟಿಕೆ 4 ಮತ್ತು ಮೌಲ್ಯಮಾಪನ ಚಟುವಟಿಕೆಗಳ ಎರಡರ ಕೂಡ ಒಂದು ಪ್ರಶ್ನೆಗಳಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಉತ್ತರಗಳ ವಿಡಿಯೋ ಇದಾಗಿದೆ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ತಮಗೆ ಸಿಗತ್ತೆ. ತಾವು ಅದನ್ನು ಏನು ಮಾಡ್ಬೋದಪ್ಪ ಅಂದರೆ ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಕಲಿಕಾ ಫಲ 3ರಲ್ಲಿ ಚಟುವಟಿಕೆ 4 ಮತ್ತು ಮೌಲ್ಯಮಾಪನದ ಚಟುವಟಿಕೆಯ ಅಭ್ಯಾಸ ಪ್ರಶ್ನೆಗಳ ಉತ್ತರಗಳನ್ನು. गतिविधि 4 चटुवटिके 4 संयुक्त व्यंजन के अंतर्गत र के विभिन्न रूप. ओके, ಸಂಯುಕ್ತ ವ್ಯಂಜನಗಳಲ್ಲಿ ಬಳಕೆಯಾಗ್ತಕ್ಕಂಥ ರದ ವಿವಿಧ ರೂಪಗಳನ್ನು ತಾವೇನು ಮಾಡ್ತೀರಿ ವಿದ್ಯಾರ್ಥಿಗಳೇ ತಿಳಿದುಕೊಳ್ತೀರಿ. ಎಸ್ अभ्यास 3.8 र की मात्रा को समझिए, पढ़िए और लिखिए. ಸೊ ರ ಈ ಮಾತ್ರವನ್ನು ತಾವು ತಿಳಿದುಕೊಳ್ಳಬೇಕು, ಓದಬೇಕು ಮತ್ತು ಬರಿಬೇಕು. ಸೊ ಫಸ್ಟ್ ಇದನ್ನ ಏನಂತ ಕರೀತಾರೆ, ರೇಫ್ ಅಂತ ಕರೀತಾರೆ. ಸೊ ಹಿಂಗೆ ಮೇಲೆ ಏನು ಬರೀತಾರಲ್ಲ ಅದನ್ನ ರೇಫ್. ಇಲ್ಲಿ ಕರ್ಮ ಅಂತ ಇದೆ ನೋಡಿ, ಇದು ಕ, ಇದು ಮ, ಇದು ರೇಫ್. ಇದು ಅಂದ್ರೆ ರದ ಉಚ್ಚಾರ ಆಗ್ತದೆ, ಅದನ್ನ ರೇಫ್ ಅಂತ ಕರೀತಾರೆ. ಕರ್ಮ, ಮರ್ಮ, ಅರ್ಥ, ಅರ್ಜುನ, ಕೋನಾರ್ಕ, ಧರ್ಮ, ಸರ್ವ, ವರ್ಣ, ಜಾರ್ಜ್, ದರ್ಪण, पर्व, गर्भ, अर्क, निर्माण, कार्य, शर्म, खर्च, अर्पण, आदर्श, ಸಮರ್ಥ ಇವೇ ಶಬ್ದಗಳನ್ನು ತಾವೇನು ಮಾಡಬೇಕು ವಿದ್ಯಾರ್ಥಿಗಳೇ ಮುಂದೆ ಕೊಟ್ಟಿರ್ತಕ್ಕಂಥ ಜಾಗಗಳಲ್ಲಿ ಬರಿಬೇಕಿತ್ತು. ಮುಂದೆ 3.9 ಪದೇನ ಅಂತಕ್ಕಂಥದ್ದು ಇದೆ. ಇದು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಡ್ರಿ. ಏನಿದು ಈ ಥರ ವಕ್ರರೇಖೆಯನ್ನು ಬಳಸ್ತಾರಲ್ಲ ಅದನ್ನು ಪದೇನ ಅಂತ ಕರೀತಾರೆ. ಇಲ್ಲಿ ರದ ಒಟ್ಟು 3 ರೂಪಗಳಿದ್ದಾವೆ. ಅವುಗಳ ಪರಿಚಯವನ್ನು ನಿಮ್ಗೆ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಕ್ರಮ, ಈಗ ಕ ಇದೆ, ಎಸ್ ಇದು ಮ ಇದೆ. ಇದೇ ಕಕ್ ನಾವು ರ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಇಲ್ಲಿ ಒಂದು ರದ ಒಂದು ರೂಪವನ್ನು ಬಳಕೆಯನ್ನು ಮಾಡ್ತೀವಿ, ಕ್ರಮ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೋದಂದ್ರೆ ಯಾವ ವ್ಯಂಜನಗಳು ಸೊ ಅವುಗಳು ಖಡಿರೇಖಾ ಅಂತ ಕರೀತಾರಲ್ಲ, ಸೊ ಈ ತರನಾಗಿರ್ತಕ್ಕಂಥ ಸರಳ ರೇಖೆಯಿಂದ ಕೊನೆಗೊಳ್ತಾವಲ್ಲ ಅಲ್ಲಿ ಇದನ್ನ ಪದೇನವನ್ನು ಏನು ಮಾಡ್ತಾರೆ ಬಳಸ್ತಾರೆ. ಇದನ್ನ ಕೆಳಗಡೆ ಇರ್ತಕ್ಕಂಥದ್ದು ಸರಳ ರೇಖೆಯಿಂದ ಅಂತ್ಯಗೊಳ್ತಕ್ಕಂಥ ವ್ಯಂಜನಾಕ್ಷರಗಳಿಗೆ ರ ರೂಪವಾಗಿ ಈ ಪದೇನವನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಬಳಸ್ತಾರೆ. ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಓಕೆ, ಎಸ್ ಈ ಶಬ್ದಗಳು ಯಾವ್ಯಾವಿದ್ದಾವೆ, ಕ್ರಮ, ಪ್ರಕಾಶ, ಪ್ರವೀಣ, ಪ್ರದೋಷ, ಪ್ರಜಾ, ಪ್ರಣಾಮ, ಕ್ರಿಯಾ, ಪ್ರಧಾನ, ಸಬ್ರ, ಪ್ರೊಫೆಸರ್, ಪ್ರಿಯಾ, ಪ್ರೇಮ್, ನಮ್ರ, ಪ್ರೇಮ, ಪ್ರೀತಿ, ಪ್ರಾಣಿ, ಪ್ರಯಾಗ್, ಪ್ರದೀಪ, ಕ್ರೋಧ, ಧ್ರುವ. ಇವೆಲ್ಲ ಏನಿದಾವಪ್ಪ ಅಂತಂದ್ರೆ ರದ ಒಂದು ರೂಪವನ್ನು ಬಳಸಿ ಬರೆದಿರ್ತಕ್ಕಂಥ ಶಬ್ದಗಳಿದಾವೆ. ಅದು ಪದೇನ ಇತ್ತು. ಇನ್ನ ಇದನ್ನು ಕೂಡ ಪದೇನ ಅಂತ ಕರೀತಾರೆ. ಸೊ ಓಕೆ, ಇದನ್ನ ಸೊ ಒಂದಿತ್ತಂದ್ರೆ ಅದು ಪದೇನ, ಇದಿತ್ತಂದ್ರೆ ಇದನ್ನು ಕೂಡ ಪದೇನ. ಯಾವ ವ್ಯಂಜನಗಳು ಎಸ್ ಯಾವ ವ್ಯಂಜನಗಳು ಅರ್ಧ ವರ್ತುಲ, ಇಟ್ ಮೀನ್ಸ್ ಹಾಫ್ ಸರ್ಕಲ್ ಅಂತ ಕರಿತಿರಲ್ಲ, ಅರ್ಧ ಗೋಲ. ಸೊ ಈ ತರನಾಗಿರ್ತಕ್ಕಂಥ ಕೊನೆಗೊಳ್ತಾವಲ್ಲ, ಓಕೆ, ಮತ್ತೆ ಈ ತರನಾಗಿರ್ತಕ್ಕಂಥ ಅರ್ಧ ವ್ಯಂಜನದಿಂದ ಕೊನೆಗೊಳ್ತಾವಲ್ಲ ಅವುಗಳಿಗೆ ರ ರೂಪವಾಗಿ ಏನು ಬಳಸ್ತಾರೆ, ಇದನ್ನ ಬಳಸ್ತಾರೆ. ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಇದು ಪದೇನ. ಯಾವ ವ್ಯಂಜನಗಳು ಸರಳ ರೇಖೆಯಲ್ಲಿ ಇತ್ತಂದ್ರೆ ಅಲ್ಲಿ ರ ಹೆಂಗಿರ್ತದ, ಈ ತರ ಇರ್ತದ. ಯಾವ ವ್ಯಂಜನಗಳು ಗೋಲಾಕಾರವಾಗಿರ್ತಾವಲ್ಲ, ಅರ್ಧ ವರ್ತುಲ ಇರ್ತಾವಲ್ಲ ಅಲ್ಲಿ ರವನ್ನ ಈ ರೂಪವಾಗಿ ಬಳಸ್ತೀವಿ. ಇದು ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸ ಇತ್ತು. ಎಸ್ ಟ್ರಕ್ ಇದೆ, ರಾಷ್ಟ್ರ, ಡ್ರೈವರ್, ಡ್ರಮ್, ಪೆಟ್ರೋಲ್, ಟ್ರಕ್, ಡ್ರಾಮಾ, ಡ್ರಿಲ್, ಮೆಟ್ರೋ, ಟ್ರೀ, ಕಂಟ್ರೋಲ್, ಟ್ರಾಫಿಕ್. ಇವೆಲ್ಲ ಏನಪ್ಪ ಅಂದರೆ ಪದೇನ. ಒಟ್ಟಾರೆಯಾಗಿ ರದ ರೂಪಗಳು ರೇಫ್, ಪದೇನ, ಇದು ಪದೇನ. ಇದಂದ್ರೆ ಗೊತ್ತೇ ಇದೆ, ಇಲ್ಲಿ ಮೇಲೆ ಬರ್ತದ, ಇಲ್ಲೇನೂ ವ್ಯತ್ಯಾಸ ಇಲ್ಲ. ಬಟ್ ಇದು ಯಾವ ವ್ಯಂಜನಗಳು ಖಡಿರೇಖಾ, ಯಾವ ವ್ಯಂಜನಗಳು ಗೋಲಾಕಾರ, ಇಲ್ಲಿ ಇವುಗಳನ್ನು ನಾವೇನು ಮಾಡ್ತೀವಿ ಬಳಸ್ತೀವಿ. ಇದು ಮೇನ್ ಡಿಫ್ರೆನ್ಸಿಯೇಷನ್ ಇತ್ತು, ತಮಗೆ ಗೊತ್ತು ಕೂಡ ಇರಬೇಕು. ಇನ್ನು ಮೂಲ್ಯಾಂಕನ ಗತಿವಿಧಿಯಲ್ಲಿ ನೋಡೋಣ. ಮೌಲ್ಯಮಾಪನ ಚಟುವಟಿಕೆಗಳಲ್ಲಿ ಮೊದಲನೇದಿತ್ತು
ಸಂಯುಕ್ತಾಕ್ಷರ ಯುಕ್ತ कोई 10 ಶಬ್ದ लिखिए ಸಂಯುಕ್ತಾಕ್ಷರಗಳನ್ನು ಹೊಂದಿರತಕ್ಕಂಥ ಸೊ ಯಾವುದಾದರೂ 10 ಶಬ್ದಗಳನ್ನು ತಮಗೆ ಬರೀಲಿಕ್ಕೆ ಹೇಳಿದರು. ಸಂಯುಕ್ತಾಕ್ಷರಗಳು ಕಕ್ಷಾ ಕ್ಷ ಅಂತಕ್ಕಂಥದ್ದೇನು ಸಂಯುಕ್ತಾಕ್ಷರ, ಕ್ಷತ್ರಿಯ ಕ್ಷ ಅಂತಕ್ಕಂಥದ್ದು ಸಂಯುಕ್ತಾಕ್ಷರ, ಮಿತ್ರ ತ್ರ ಅಂತಕ್ಕಂಥದ್ದು ಸಂಯುಕ್ತಾಕ್ಷರ, ಶತ್ರು ತ್ರ, ಜ್ಞಾನಿ ಜ್ಞ, ವಿಜ್ಞಾನ ಜ್ಞ, ಶ್ರಾವಣ ಶ್ರ, ರಕ್ಷಕ್ ಕ್ಷ, ಭಕ್ಷಕ್ ಕ್ಷ, ಲಾಸ್ಟ್ ಶಿಕ್ಷಕ್ ಕ್ಷ. ಇವೇನಾಗಿದ್ದವಪ್ಪ ಅಂದರೆ ಸಂಯುಕ್ತಾಕ್ಷರವನ್ನು ಬಳಕೆ ಮಾಡಿ ಬರೀತಕ್ಕಂಥ ಶಬ್ದಗಳು ಆಗಿದ್ದವು. ಕಕ್ಷಾ, ಕ್ಷತ್ರಿಯ, ಮಿತ್ರ, ಶತ್ರು, ಜ್ಞಾನಿ, ವಿಜ್ಞಾನ್, ಶ್ರಾವಣ್, ರಕ್ಷಕ್, ಭಕ್ಷಕ್, ಶಿಕ್ಷಕ್. ಇನ್ನು ಎರಡನೇದಿದೆ ಕೋಷ್ಟಕ್ ಮೇ ದಿಯೇ ಗಯೇ ಶಬ್ದೋं से ವಾಕ್ಯ ಪೂರ್ಣ ಕೀಜಿए ಅಂತ ಇದೆ. ಇವುಗಳನ್ನ ವಾಕ್ಯಗಳನ್ನು ಪೂರ್ಣವನ್ನ ಮಾಡಬೇಕಿತ್ತು. ಟಾರ್ಚ್, ಕಾರ್ಯ, ಸೂರ್ಯ, ರಾಷ್ಟ್ರ, ಟ್ರಕ್, ಪ್ರಜಾ, ಟ್ರೇನ್, ಪ್ರಾಣಿ. ಒಂದೊಂದೇ ನೋಡೋಣ ಶಬ್ದಗಳು. ಎಸ್, ಟಾರ್ಚ್ ಅಂತ ಇದೆ. ಸೊ ಟಾರ್ಚ್ದಿಂದ ನಾವು ಯಾವ ವಾಕ್ಯವನ್ನು ಬರೀಬಹುದು, ಪೂರ್ಣ ಮಾಡಬಹುದು ಅಂದರೆ ಟಾರ್ಚ್ ಸೆ ಬಿಜ್ಲಿ ಮಿಲ್ತಿ ಹೇ. ಬಿಜ್ಲಿ ಅಂದರೆ ಬೆಳಕು. ಸೊ ಟಾರ್ಚ್ದಿಂದ ನಮಗೆ ಬೆಳಕು ಸಿಗ್ತದೆ. ಎರಡನೇದು ಕಾರ್ಯ ಅಂತ ಇದೆ. ಕಾರ್ಯ ಅಂದರೆ ಕೆಲಸ. ಹಮ್ ಮನ್ ಲಗಾಕರ್ ಕಾರ್ಯ ಕರ್ನಾ ಚಾಹಿಯೇ. ನಾವು ಮನ್ಸಾರೆ ಕೆಲಸವನ್ನ ಮಾಡಬೇಕು. ಮೂರನೇದು ಸೂರ್ಯ ಇದೆ. ಸೂರ್ಯ ಅಂದರೆ ಸನ್. ಸೂರ್ಯ ಸೆ ಹಮೇ ಉಷ್ಣ और ಪ್ರಕಾಶ್ ಮಿಲ್ತಿ ಹೇ. ಸೂರ್ಯನಿಂದ ನಮಗೆ ಎಸ್ ಉಷ್ಣತೆ ಮತ್ತು ಬೆಳಕು ಸಿಗ್ತದೆ. ನಾಲ್ಕು ರಾಷ್ಟ್ರ ಇದೆ. ನೇಷನ್. ರಾಷ್ಟ್ರಕ್ಕೆ ರಕ್ಷಾ ಕರ್ನ ಪ್ರಜಾ ಕಿ ಜಿಮ್ಮೆದಾರಿ ಹೇ. ದೇಶದ ಕೆಲಸ ಮಾಡೋದು ಪ್ರಜೆಗಳ ಜವಾಬ್ದಾರಿ ಕರ್ತವ್ಯ ಆಗಿದೆ. ನೆಕ್ಸ್ಟ್ ಐದನೇದು ಟ್ರಕ್ ಅಂತ ಇದೆ. ಟ್ರಕ್ಗೆ 10 ಚಕ್ರ ಹೋತೆ ಹೇ. ಸೊ ಟ್ರಕ್ಗೆ ಎಷ್ಟು ಇರ್ತಾವಪ್ಪ ಅಂದ್ರೆ ಚಕ್ರಗಳಂದ್ರೆ ಗಾಲಿಗಳು 10 ಗಾಲಿಗಳು ಇರ್ತವೆ. ಪ್ರಜಾ ಅಂತ ಇದೆ. ಸೊ ಪ್ರಜಾಗೆ ಬರ್ತಕ್ಕಂಥದ್ದು ಪ್ರಜಾ ಕಾ ಕಲ್ಯಾಣ ಹಿ ದೇಶ ಕಾ ಕಲ್ಯಾಣ ಹಿ. ಪ್ರಜೆಗಳ ಕಲ್ಯಾಣವೇ ದೇಶದ ಕಲ್ಯಾಣ. ಏಳನೇದು ಟ್ರೈನ್ ಇದೆ. ಟ್ರೈನ್ ಅಂದರೆ ಉಗಿಬಂಡಿ. ಟ್ರೈನ್ ಯಾತಾಯಾತ ಕಾ ಪ್ರಮುಖ ಸಾಧನ ಹೇ. ಸೊ ಟ್ರೈನ್ ಉಗಿಬಂಡಿ ಸಾರಿಗೆಯ ಪ್ರಮುಖ ಸಾಧನ ಆಗಿದೆ. ಲಾಸ್ಟ್ ಪ್ರಾಣಿ ಇದೆ. ಪ್ರಾಣಿ ಪಕ್ಷಿಯೋಂಕಿ ರಕ್ಷಾ ಕರ್ನಿ ಚಾಹಿಯೇ. ಪ್ರಾಣಿ ಪಕ್ಷಿಗಳ ರಕ್ಷಣೆಯನ್ನ ಮಾಡಬೇಕು ಅನ್ನೋದನ್ನು ನಾವೇನು ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ವಾಕ್ಯಗಳಲ್ಲಿ ಬರ್ದೀವಿ. ಇಷ್ಟೇ ಇತ್ತು ಕಲಿಕಾಫಲ 3ರಲ್ಲಿ ಚಟುವಟಿಕೆ 4 ಮತ್ತು ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳ ಉತ್ತರಗಳ ವಿಡಿಯೋ. ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಮುಂದಿನ ಕಲಿಕಾ ಫಲದ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.